ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪೂರ್ಣಿಮಾ ಪ್ರಕಾಶ್ ಶಿವಗಿರಿಯವರು ಬಂದಿದ್ದಾರೆ. ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಪೂರ್ಣಿಮಾ ಅವರೇ. ಶರಣಾರ್ಥಿ. ನಮ್ಮ ಖಾನಾವಳಿಯಲ್ಲಿ ಏನ್ ಹೊಸ ರುಚಿ ಮಾಡ್ತಾ ಇದ್ದೀರಾ ಇವತ್ತು? ನಾವು ಕೇಸದಂಟುವಿನ ಸಾಸ್ಮೆ ಮಾಡ್ಲಿಕ್ಕೆ ಬಂದಿದ್ದೇನೆ. ಅದರಲ್ಲಿ ಮತ್ತೆ ಕೇಸದಂಟುವಿನ ಗೊಜ್ಜು ಮಾಡ್ಲಿಕ್ಕೆ ಬಂದಿದ್ದೇನೆ. ಒಂದೇ ಪದಾರ್ಥದಿಂದ 2 ತರ ಮಾಡ್ತಾ ಇದ್ದೀನಿ. 2 ತರ ಒಂದು ಹೊಸ ರುಚಿ, 2 ಬೇರೆ ಬೇರೆ ರುಚಿಯನ್ನ ಮಾಡ್ತಾ ಇದ್ದೀರಾ. ಪೂರ್ಣಿಮಾ ಅವರೇ, ಎಲ್ಲಿಂದ ಬಂದಿದ್ದೀರಾ? ನಾವು ಹಾವೇರಿ ಜಿಲ್ಲೆ ಹಾನಗಲ್ಲಿಂದ ಬಂದಿದ್ದೇನೆ. ಹಾವೇರಿ ಹಾನಗಲ್. ಓಕೆ. ಸೊ ಫಸ್ಟ್ ಸಾಸಿವೆ ಮಾಡ್ತೀರಲ್ಲಮ್ಮ? ಹೌದು. ಓಕೆ. ಅದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು? ಅದಕ್ಕೆ ಕೇಸದಂಟುವಿನ ಈ ತರನಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ. 1 ಬಟ್ಲು ಮಜ್ಜಿಗೆ, 2-3 ಹಸೆ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ, 1 ಸ್ಪೂನ್ ಸಾಸಿವೆ, 1 ಬಟ್ಲು ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ ಇಂಗು ಒಗ್ಗರಣೆ ಹಾಕ್ತಾ ಇದ್ದೀರಾ. ಸರಿ ಸರಿ. ಈಗ ಕೆಸುವುದಂಟನ್ನ ನೀವು ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದೀರಲ್ಲ, ಅದು ಹೇಗ್ ಮಾಡಿದೀರಾ? ಇದು ಕೇಸದಂಟು ಹೀಗಿರುತ್ತೆ. ಇದು ನಾವು ಮೊದಲು ಸ್ವಚ್ಛ ಮಾಡ್ಕೋಬೇಕು. ಇದನ್ನೆಲ್ಲ ಮೇಲ್ಭಾಗವನ್ನ ತೆಗೆದ್ಬಿಟ್ಟು ನಾವು ಈ ತರನಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಅಂದ್ರೆ ಮೇಲೆ ಬ್ರೌನ್ ಕಲರ್ ಎಲ್ಲ ತೆಗಿಬೇಕು. ಇದನ್ನ ಚಾಕುವಿಂದ ತೆಗೆದು ಸ್ವಚ್ಛ ಮಾಡಿ ಇಟ್ಕೊಂಡು ಆಮೇಲೆ ಇದನ್ನ ಪೀಸ್ ಈ ತರನ ಮಾಡ್ಕೋಬೇಕು. ಓಕೆ ಓಕೆ, ಸರಿ ಸರಿ. ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಕಟ್ ಮಾಡಿ. ಓಕೆ, ಹಾಗಾದ್ರೆ ಸಾಸಿವೆ ಮಾಡೋದಕ್ಕೆ ಶುರು ಮಾಡೋಣ ಅಲ್ಲ? ಏನ್ ಬೇಕು ನಿಮ್ಗೆ? ನಮ್ಗೆ ಪಾತ್ರೆ ಬೇಕು ಮೊದ್ಲು ಇದನ್ನ ಬೇಯಿಸ್ಕೊಳ್ಳಿಕ್ಕೆ. ಓಕೆ, ಬೇಯಿಸ್ಕೊಳಕಲ್ಲ. ಓಕೆ. ಒಲೆ ನೀರ್ ಬೇಕಮ್ಮ ಇದಕ್ಕೆ? ನೀರ್ ಬೇಕು. ಓಕೆ, ಒಲೆ ಹಚ್ಕೊಂಡು ನೀರ್ ಹಾಕೊಳ್ಳೋಣ. ಎಷ್ಟು ನೀರ್ ಬೇಕಾಗತ್ತೆ? ಒಲೆ ಹಚ್ಕೊಂಡು ಅದಕ್ಕೆ ಒಂದು ಹಾಕ್ಬಿಡ್ಲಾ? ಸ್ವಲ್ಪ. ಓಕೆ, 1 ನಿಮಿಷ. ನೀವೇ ಅಂದಾಜ್ ಎಷ್ಟು ಬೇಕು ಅಂತ ನಿಮಗೆ ಗೊತ್ತಿರುತ್ತಲ್ಲ, ಹಾಕ್ಬಿಡಿ. ಸೊ ಸಾಧಾರಣ ಎಷ್ಟು, 1 ಕಪ್ ಬೇಕಾ? ದೊಡ್ಡ 1 ಕಪ್ ಬೇಕು. ಓಕೆ ಓಕೆ. ಇದು ಕುದಿಬೇಕಾಗತ್ತಾ ಸ್ವಲ್ಪ? ಇಲ್ಲ, ಈಗ ಹಾಕಿದ್ರೆ ನಡೆಯುತ್ತೆ. ಓಕೆ ಓಕೆ. ಈಗ ಕೆಸುವುದಂಟು ಹೇಳಿದ್ರಿ, ತುಂಬಾ ಇನ್ನೇನ್ ಬೇಕಮ್ಮ? ಅದೊಂದು ಬಟ್ಲು ಕೊಡಿ. ಒಂದೇ ಸರಿಗೆ 2ನ್ನ ಮೊದಲೇ ಬೇಯಿಸ್ಕೊಂಡ್ಬಿಡ್ತೀರಾ? 2ಕ್ಕೂ? ಓಕೆ. ಬೇಯಿಸುವಾಗ ಬೇರೆ ಏನು ಹಾಕಲ್ಲ ನೀವು? ಹಾಗೆ ಉಪ್ಪು ಹಾಕೋದು ಮತ್ತೆ ಹುಣಸೆ ಹಣ್ಣು ಹಾಕೋದು. ಹೌದಾ? ಈಗ ಹುಣಸೆ ಹಣ್ಣು ಹಾಕಿದ್ರೆ ಅದು ಸಾಸಿವೆಗೂ ಆಗುತ್ತಾ ಅಮ್ಮ? ಆಗುತ್ತೆ ಮೇಡಮ್. ಪರವಾಗಿಲ್ವಾ? ಸೊ ಹಾಗಾಗಿ ನೀವು 2 ಒಂದೇ, ಉಪ್ಪು ಹುಣಸೆ ಹಣ್ಣು ಒಂದೇ ಸರಿಗೆ ಹಾಕಿಟ್ಟು. ಓಕೆ ಓಕೆ. ಹುಣಸೆ ಹಣ್ಣು ನೆನ್ಸ್ಕೊಂಡ್ ಬಂದಿದ್ದೀರಾ? ಹೌದು. ಓಕೆ ಓಕೆ. ಮತ್ತೆ ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ಅಡಿಗೆ ಎಲ್ಲ ಮಾಡ್ತೀರಾ? ಹೊಸ ರುಚಿಗಳನ್ನೆಲ್ಲ ಟ್ರೈ ಮಾಡ್ತೀರಾ? ಮಾಡ್ತಾ ಇದ್ದೇನೆ ಮೇಡಮ್. ಹೌದಾ? ಯಾರೆಲ್ಲ ಇದ್ದಾರೆ ಮನೆಯಲ್ಲಿ? ಮನೆಯಲ್ಲಿ ನಮ್ಮ ಯಜಮಾನ್ರಿದ್ದಾರೆ. ಅವರು ಟೇಲರಿಂಗ್ ಮಾಡ್ತಾರೆ ಕೆಲಸನ. ಹೌದಾ? ಮಗ ಬಿ ಮುಗೀತು, ಇವಾಗ ಜಸ್ಟ್ ಮುಗೀತು ಬಿ. ಇಲ್ಲೇ ಬೆಂಗಳೂರಲ್ಲಿ ಹೆಸರುಘಟ್ಟ ಕಾಲೇಜಲ್ಲಿ ಓದಿದ್ದಾನೆ. ಓಕೆ. ಸೊ ಇದು ಬೇಯಿಸುವಾಗನೇ ಹಾಕಬೇಕಾ? ನೀರು ಬೇಕಾ? ಬೇಯಿಸುವಾಗನೇ ಹಾಕ್ಬೇಕಾ ಹುಣಸೆಹಣ್ಣು? ಹಾಕ್ಬೇಕು ಮೇಡಮ್. ಈಗ ಕೆಸು ಅಂದ ತಕ್ಷಣ ಅದು ಸ್ವಲ್ಪ ತುರುಕೆ ಬರುತ್ತೆ ಅಂತ ಇರುತ್ತೆ. ಅದಕ್ಕೆ ಹುಣಸೆಹಣ್ಣು ಜಾಸ್ತಿ ಹಾಕೋಬೇಕಾಗುತ್ತೆ ಅನ್ಸುತ್ತಲ್ವಾ? ಅದು ತುರ್ಸೋದ್ರ ಸಲುವಾಗಿನ ಉಪ್ಪು ಮತ್ತೆ ಹುಣಸೆ ಹಣ್ಣು ಹಾಕಿ ಬೇಯಿಸ್ಬಿಟ್ರೆ ಅದ್ರದ್ದು ತುರಿಕೆ ಅನ್ನೋ ಅಂಶ ಹೋಗುತ್ತೆ. ಮತ್ತೆ ಕೆಸು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತಾನು ಹೇಳ್ತಾರೆ. ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ನಮ್ಮ ದೇಹದ ಅಂಗಾಂಗಗಳನ್ನ ಶುದ್ಧ ಮಾಡುತ್ತೆ ಅದು. ಆಮೇಲೆ ಜ್ಞಾಪಕ ಶಕ್ತಿ ಕೂಡ ಇದನ್ನ ತಿನ್ನೋದ್ರಿಂದ ಹೆಚ್ಚಾಗುತ್ತೆ, ವೃದ್ಧಿಗೊಳಿಸುತ್ತೆ. ಅದಕ್ಕೆ ಅವಾಗ ಇಂತ ನಾರಿನ ಅಂಶ ಇರುವಂತ ಪದಾರ್ಥಗಳನ್ನ ತಿಂತಾ ಇರ್ಬೇಕು. ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈಗೆಲ್ಲ ರೆಡಿಮೇಡ್ ಪದಾರ್ಥ ಎಲ್ಲ ತಿನ್ನೋದ್ರಿಂದ ಅಟ್ಲೀಸ್ಟ್ ಅವಾಗವಾಗ ಇಂಥದ್ದೇನಾದ್ರೂ ಏನ್ ಬೇಕು? ಉಪ್ಪು ಹಾಕೊಂತೀರಾ? ಓಕೆ. ಇನ್ನೇನ್ ಬೇಕು? ಈಗ ಅದನ್ನ ಬೇಯ್ಲಿಕ್ಕೆ ಇಟ್ಟಿದ್ದೀರಾ? ಎಷ್ಟೊತ್ತು ಬೇಕಮ್ಮ ಬೇಯೋದಕ್ಕೆ? ಅದಕ್ಕೊಂದು 5-6 ನಿಮಿಷದಲ್ಲಿ ಬೇಯುತ್ತೆ. ಓಕೆ. ಈಗ ಏನ್ ರೆಡಿ ಮಾಡ್ಕೊಳ್ಳೋಣ? ಇವಾಗ ನಾವು ಇದು ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಮಿಕ್ಸಿಗೆ ಹಾಕೊಳ್ಳೋದು. ಮಿಕ್ಸಿಗೆ ಹಾಕೋಬೇಕು. ಸರಿ, ಮಿಕ್ಸಿ ಇಟ್ಕೊಳ್ಳೋಣ. ಏನೇನ್ ಬೇಕು ಹೇಳಿ ಕೊಡ್ತೀನಿ. ಕೊತ್ತಂಬರಿ ಸೊಪ್ಪು 1 ಸ್ಪೂನ್ ಕೊಡ್ಲಾ? ಹಾಕೊಳ್ಳಿ. ಸೊ ಇನ್ನು ಏನೆಲ್ಲ ತಿಂಡಿಗಳನ್ನು ಮಾಡ್ತೀರಾ ಮನೆಯಲ್ಲಿ? ಮನೆಯಲ್ಲಿ ನಿಪ್ಪಟ್ಟು ಮಾಡ್ತೇವೆ. ಆಮೇಲೆ ಹೆಸರು ಬೇಳೆಯಿಂದ ಉಂಡೆ ಮಾಡ್ತೇವೆ. ಉಂಡೆ. ಇದು ಹಾಕೊಂಡ್ಬಿಡೋಣ. ತೆಂಗಿನಕಾಯಿ ಹಾಕೊಂತೀರಾ ಅಲ್ವಾ? ತಗೊಳ್ಳಿ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತೆ ಸಾಸಿವೆ. ಹಸಿ ಸಾಸಿವೆನಾ? ಹಸಿ ಸಾಸಿವೆ. ಓಕೆ. ಇನ್ನೇನ್ ಬೇಕಮ್ಮ? ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಓಕೆ, ಹಾಕೊಳ್ಳಿ. ಸೊ ಇದೊಂಥರ ಚಟ್ನಿ ತರ ಮಾಡ್ಕೊಳ್ಳೋದಾ? ಇದೆಲ್ಲ ರುಬ್ಬಿ ಬಿಟ್ಟು ಇದು ಮಜ್ಜಿಗೆಯಲ್ಲೇ ಮಿಕ್ಸ್ ಮಾಡಿ ಒಗ್ಗರಣೆ ಕೊಟ್ರೆ ಆಯ್ತು. ಓಕೆ ಓಕೆ. ಇನ್ನೇನು ಹಾಕ್ತೀರಾ? ಹಸಿಮೆಣಸು. ಹಾಕ್ತಾ ಇದ್ದೇನೆ.
ಅಡಿಗೆ ಮಾಡೋದೆಲ್ಲ ಇಂಟ್ರೆಸ್ಟ್ ಇದೆಯಾ? ತುಂಬಾ ಇಂಟ್ರೆಸ್ಟ್ ಮೇಡಮ್. ಹೌದಾ? ಮನೇಲಿ ನೀವೇ ಮಾಡೋದಾ? ನಾವೇ ಮಾಡೋದು ಅಡ್ಗೆ. ಓಕೆ ಓಕೆ, ಕೊಡಿ ಅದು ಮಿಕ್ಸಿಗೆ ಹಾಕೊಂಡ್ಬಿಡ್ಲಾ? ಸ್ವಲ್ಪ ನೀರು ಹಾಕೊಳ್ಳ, ಚೂರು ಪರವಾಗಿಲ್ಲ ಅಲ್ಲ? ಸಾಕನ್ಸುತ್ತಾ? ಚಟ್ನಿ ತರ ಆಯ್ತು, ಸಾಕಲ್ಲ? ಇವಾಗ ಏನ್ ಮಾಡೋಣ ಇದನ್ನ? ಇದು ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡ್ಬೇಕು ಮೇಡಮ್. ಇನ್ನೊಂದು ಬೌಲಲ್ಲಿ ಮಾಡ್ಕೊಂತೀರಾ? ಓಕೆ ಓಕೆ. ಈಗ ಸಾಸಿವೆ ಅಂದ್ರೆ ಇದರಲ್ಲಿ ಮಜ್ಜಿಗೆ ಹಾಕ್ತೀರಾ ನೀವು? ಮಜ್ಜಿಗೆ ಹಾಕೊಳ್ಳಿ ಮಾಡಿ. ಮಜ್ಜಿಗೆ ಹಾಕ್ತಾ ಇದ್ದೀನಿ. ಸರಿ. ಇದರಲ್ಲಿ ರುಬ್ಬಿದಂತ ಈ ಪದಾರ್ಥವನ್ನ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಮಜ್ಜಿಗೆ ಎಷ್ಟು ತಗೊಳ್ತೀರಮ್ಮ? ಅದು ಅಂದ್ರೆ ಒಂಥರ ತಂಬಳಿ ತರ ಆಗತ್ತಾ? ತಂಬಳಿ ತರ ಆಗುತ್ತೆ ಮೇಡಮ್. ಓಕೆ ಓಕೆ. ಮೊಸರು ಅಲ್ಲ, ಮಜ್ಜಿಗೆನೇ ಬೇಕಿದು. ಇದು ಅನ್ನಕ್ಕೆ ಹಾಕೊಂಡು ಊಟ ಮಾಡೋದು ಇದು. ಓ, ಅನ್ನಕ್ಕೆ ಉಪಯೋಗಿಸುವಂತದ್ದು. ಓಕೆ. ಮತ್ತೆ ಈಗ ಬೇರೆ ಸ್ವೀಟ್ ಎಲ್ಲ ಏನೋ ಉಂಡೆ ಮಾಡ್ತೀನಿ ಅಂತ ಹೇಳಿದ್ರಿ, ಆಮೇಲೆ ನಿಪ್ಪಟ್ಟು ಆತರ ಎಲ್ಲ ಎಣ್ಣೆ ತಿಂಡಿ ಜಾಸ್ತಿ ಮಾಡ್ತೀರಾ? ಸ್ವೀಟ್ ಮಾಡ್ತೀರಾ, ಖಾರನ ಮನೇಲೆಲ್ಲ? ಎಲ್ಲ ಎರಡು ತರ ಎಲ್ಲ ವೆರೈಟೀಸ್ ಮಾಡ್ತೀವಿ. ಹೌದಾ? ಸಿಹಿನು ಖಾರನು ಎಲ್ಲ ಮಾಡ್ತಿರ್ತೀರಾ? ಓಕೆ. ಎಲ್ಲ ಇಷ್ಟ, ಎಲ್ಲ ತಿಂಡಿ ಎಲ್ಲಾ ತರ ಇದನ್ನು ಮಾಡಿ ಮಕ್ಕಳಿಗೆಲ್ಲ ತಿನ್ನಿಸ್ತಾರೆ. ಹೌದಾ? ಮಕ್ಕಳು ಮಗ ಒಬ್ಬನ? ಒಬ್ಬ ಮಗ ಒಬ್ಬ ಮಗಳು. ಮಗಳೇನ್ ಮಾಡ್ತಾ ಇದ್ದಾಳೆ? ಮಗಳು BSc B.Ed ಓದ್ತಾ ಇದ್ದಾಳೆ. ಹೌದಾ? ಅಲ್ಲೇ ನಿಮ್ಮೂರಲ್ಲೇ ಇದ್ದಾಳೆ? ಹಾನಗಲ್ ಕುಮಾರೇಶ್ವರ್ ಕಾಲೇಜಲ್ಲಿ. ಹೌದಾ? ಈಗ ಆಯ್ತಾ ಇದು? ಇವಾಗ ಒಗ್ಗರಣೆ ಹಾಕ್ಬೇಕು. ಇದು ಕುದ್ದಾದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಬೇಕು. ಓಕೆ ಓಕೆ. ಮಿಕ್ಸ್ ಇದು ಕೆಸುವಿನಂದನೆ ಹಾಕುವಂತ. ಇದು ಸ್ವಲ್ಪ ನಂದಬೇಕಿದು. ನಂದಾದ್ಮೇಲೆ ತಣ್ಣಾದ್ಮೇಲೆ ಇದಕ್ಕೆ ಸೇರಿಸಿ ಒಗ್ಗರಣೆ ಹಾಕ್ಬಿಟ್ರೆ ಇದು ರೆಡಿ. ಓಕೆ ಓಕೆ, ಸರಿ. ಅಮ್ಮ, ಈಗ ಕೆಸುವಿನ ದಂಟು ಬೆಂದಿದೆ ಅಲ್ವಾ? ಬೆಂದಿದೆ. ಈಗ ಏನ್ ಮಾಡೋಣ? ಇವಾಗ ಇದು ತಣ್ಣಗಾದ್ಮೇಲೆ ಇದರಲ್ಲಿ ಹಾಕ್ಬಿಟ್ಟು ಒಗ್ಗರಣೆನ ಹಾಕಿದ್ರೆ ಇದು ರೆಡಿ ಆಗುತ್ತೆ. ಓ, ಅದು ಸ್ವಲ್ಪ ತಣ್ಣಗಾಗ್ಬೇಕಾ? ತಣ್ಣಗಾಗ್ಬೇಕು. 5 ನಿಮಿಷ ತಣ್ಣಗಾಗ್ಬಿಟ್ರೆ ಇದರಲ್ಲಿ ಹಾಕಕ್ ಬರುತ್ತೆ. ಅದು ಯಾಕಂದ್ರೆ ತಣ್ಣ ಮಜ್ಜಿಗೆ ಒಳ್ಳೆ ಬಿಸಿಯಾದದ್ದನ್ನ ಬೆರೆಸಬಾರ್ದಲ್ಲ. ಓಕೆ ಓಕೆ. ಅಮ್ಮ, ಈಗ ಬಿಡುವಿನ ವೇಳೆಯಲ್ಲೆಲ್ಲ ಏನ್ ಮಾಡ್ತೀರಾ ನೀವು? ಬಿಡುವಿನ ವೇಳೆಯಲ್ಲಿ ನಾವು ಧಾರಾವಾಹಿಗಳನ್ನ ನೋಡ್ತೇವೆ. ಇದು ಬಸವ ಚಾನಲ್ ಅನ್ನ ನೋಡ್ತಾ ಇದ್ದೇನೆ. ಆಮೇಲೆ ಮಕ್ಕಳ ಪ್ರೋಗ್ರಾಮ್ಗಳನ್ನ ನೋಡ್ತೇವೆ ಹೆಚ್ಚಾಗಿ. ಹೌದಾ? ನನಗ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಹೆಚ್ಚಾಗಿ ಮಕ್ಕಳ ಹಾಡುಗಳನ್ನ ಕೇಳುತ್ತ ಜಾಸ್ತಿ. ಹೌದಾ? ಹೊರಗಡೆ ಎಲ್ಲ ಹೋಗ್ತೀರಾ? ಯಾವ್ದಾದ್ರು ಸಂಘ ಸಂಸ್ಥೆಗಳು ಆತರ ಎಲ್ಲ? ಹೋಗ್ತೇವೆ ಮೇಡಮ್. ನಮ್ದು ಹಾನಗಲ್ಲಲ್ಲಿ ಕದಳಿ ವೇದಿಕೆ ಅಂತಿದೆ. ಅದರಲ್ಲಿ ನಾವು ಹೆಚ್ಚಾಗಿ ಹಾಡುಗಳನ್ನ ಹೇಳ್ತಾ ಇದ್ದೇನೆ. ಯಾವುದೇ ಒಂದು ಪ್ರೋಗ್ರಾಮ್ ಆದ್ರೂ ನಾವು ಹಾಡು. ಹೌದಾ? ಓಕೆ. ಸೊ ಈ ವಚನ ದಿನಾಚರಣೆ ಅಂತ ಇತ್ತು, ಅದರಲ್ಲಿ ಒಂದು ವಚನವನ್ನ ಹೇಳಿ ಫಸ್ಟ್ ಪ್ರೈಸ್ ಅನ್ನ ತಗೊಂಡೆ. ಹೌದಾ? ಓಕೆ. ನಮ್ಗೆ ಹಾಗಾದ್ರೆ ಫಸ್ಟ್ ಪ್ರೈಸ್ ಬಂತಲ್ಲ, ಆ ವಚನವನ್ನ ನಮ್ಮ ವೀಕ್ಷಕರಿಗೋಸ್ಕರ ಒಮ್ಮೆ ಹೇಳಿ ಅಮ್ಮ. ಆಯ್ತು ಸತ್ಯ. ಶೆಟ್ಟಿಯಂಬೇನೆ ಸಿರಿಯಾಳನ, ಶೆಟ್ಟಿಯಂಬೇನೆ ಸಿರಿಯಾಳನ, ಮಡಿವಾಳ ಎಂಬೇನೆ ಮಾಚಯ್ಯನ, ಶೆಟ್ಟಿಯಂಬೇನೆ ಸಿರಿಯಾಳನ, ಡೋಹರನೆಂಬೇನೆ ಕಕ್ಕಯ್ಯನ, ಡೋಹರನೆಂಬೇನೆ ಕಕ್ಕಯ್ಯನ, ಮಾದರನೆಂಬೇನೆ ಚೆನ್ನಯ್ಯನ, ಮಾದರನೆಂಬೇನೆ ಚೆನ್ನಯ್ಯನ, ಶೆಟ್ಟಿಯಂಬೇನೆ ಸಿರಿಯಾಳನ, ಶೆಟ್ಟಿಯಂಬೇನೆ ಸಿರಿಯಾಳನ, ಡೋಹರನೆಂಬೇನೆ ಕಕ್ಕಯ್ಯನ, ಡೋಹರನೆಂಬೇನೆ ಕಕ್ಕಯ್ಯನ, ಮಾದರನೆಂಬೇನೆ ಚೆನ್ನಯ್ಯನ, ಮಾದರನೆಂಬೇನೆ ಚೆನ್ನಯ್ಯನ, ಆನು
ನಗುವನಯ್ಯ ಕೂಡಲ ಸಂಗಯ್ಯ ನಗುವನಯ್ಯ ಶೆಟ್ಟಿಯಂಬೆನೇ ಸಿರಿಯಾಳನ ಶೆಟ್ಟಿಯಂಬೆನೇ ಸಿರಿಯಾಳನ. ಬಹಳ ಅದ್ಭುತವಾಗಿ ಹೇಳಿದೀರಾ. ಇಲ್ಲಿ ಎಲ್ಲಾದ್ರೂ ಖಾನಾವಳಿಯಲ್ಲಿ ಒಂದು ವಚನ ಸ್ಪರ್ಧೆ ಇದ್ರೆ ನಿಮ್ಗೆ ಫಸ್ಟ್ ಪ್ರೈಸ್ ಬರ್ತಾ ಇತ್ತು. ಆ ತರ ಒಂದು ಸಂಗೀತ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ರಿ. ಹೌದು, ನಾನು ವಚನ ಹೇಳಿದ್ರೆ ನೀವು ಸಂಗೀತ ಕಲ್ತಿದ್ದೀರಾ ಅಂತ ಕೇಳ್ತಾರೆ. ಹೌದು, ತುಂಬಾ ಚೆನ್ನಾಗಿದೆ. ಸಂಗೀತ ಕಲ್ತಿದ್ದೀರಾ ಅಂತ ನಾನು ಕೇಳೋದಕ್ಕೆ ಹೋಗಿದ್ದೆ, ನೀವೇ ಹೇಳಿದ್ರಿ ಕಲ್ತಿದ್ದೀರಾ. ನಾವು ಕಲ್ತಿಲ್ಲ, ಅದು ಗಾಡ್ ಗಿಫ್ಟ್. ನಾವು ನಿಜವಾಗ್ಲೂ ಅದ್ಭುತನೇ ಹೇಳ್ಬೇಕು, ಅಂತ ಒಂದು ಒಳ್ಳೆ ವಾಯ್ಸ್ ಇದೆ ನಿಮ್ಗೆ, ತುಂಬಾ ಚೆನ್ನಾಗಿದೆ. ಈಗ ತಣ್ಣಗಾಗಿದೆಯಮ್ಮ, ಮುಂದುವರ್ಸೋಣ ಅಲ್ಲ ಮಾಡೋದನ್ನ? ತಣ್ಣಗಾಗಿದೆ ಮೇಡಮ್. ಇವಾಗ ನಾವು ಇದನ್ನ ಬೆರೆಸ್ಬಿಡ್ತೇನೆ. ಇದು ಒಂಥರ ತಂಬಳಿ ತರ ಅಂತಾನು ಹೇಳ್ಬೋದಲ್ಲ? ತಂಬಳಿ ತರ ಮಜ್ಜಿಗೆಯಲ್ಲಿ ಹಾಕಿ ಮಾಡ್ತಾರಲ್ಲ? ತಂಬಳಿನೇ. ಓಕೆ, ಅಷ್ಟೇನಾ? ಇದಕ್ಕೆ ಒಗ್ಗರಣೆ ಹಾಕ್ಬಿಡೋಣ. ಓಕೆ, ಆನ್ ಮಾಡ್ಕೊಂಬಿಡಿ. ಮತ್ತೆ ಕೆಸುವಿನ ದಂಟಿಂದ ಮಾಡಿದ್ರಿ, ಹಾಗೆ ಕೆಸುವಿನ ಸೊಪ್ಪು ಎಲ್ಲ ಯೂಸ್ ಮಾಡ್ತೀರಾ ನೀವು ಜಾಸ್ತಿ? ಎಣ್ಣೆ ಕೊಡಿ ಮೇಡಮ್. ಕೆಸುವಿನ ಸೊಪ್ಪು ಮಾಡ್ತೀರಾ ಅಂತ ಕೇಳ್ತಾ ಇದ್ದೆ. ಮಾಡ್ತೀರಾ ಏನಾದ್ರೂ ಅಡುಗೆ ಎಲ್ಲ ಅದರಲ್ಲಿ ಸಹ ಸೊಪ್ಪು ಸಹ ಉಪಯೋಗಿಸ್ತೀರಾ? ಸೊಪ್ಪು ಸಹ ಉಪಯೋಗಿಸ್ತೇವೆ ಮೇಡಮ್. ಹೌದಾ? ಏನ್ ಕೇಸು ಸೊಪ್ಪಿನ ಕಡುಬು ಮಾಡ್ತಾರೆ. ಹೌದಾ? ಸಾಸಿವೆ. ಓಕೆ, ಸಾಸಿವೆ ಒಗ್ಗರಣೆ ಹಾಕೊಂಡ್ರೆ ಆಯ್ತು ಅಲ್ವಾ? ಸಾಸಿವೆ ಒಗ್ಗರಣೆ ಹಾಕಿದ್ರೆ. ಓಕೆ. ಕರಿಬೇವು ಪುಡಿ. ಇನ್ನೇನ್ ಬೇಕು? ಕೈಯಲ್ಲೇ ಹಾಕೊಂಬಿಡಿ. ಇಂಗು ಪುಡಿ. ಓಕೆ, ಇಂಗಿನ ಪೌಡರೇ ಯೂಸ್ ಮಾಡ್ತೀರಾ? ಹೌದು, ಈಸಿ ಮಾಡೋದಕ್ಕೆ. ಜೀರಿಗೆನೂ ಸ್ವಲ್ಪ ಹಾಕೊಂತೀರಾ? ಆಯ್ತು. ಓಕೆ, ಸ್ವಲ್ಪ ಬಾಡಿಸ್ಕೋಬೇಕಾಗತ್ತ ಅದು? ಆಯ್ತಾ? ಆಯ್ತು, ಆಗಿದೆ ರೆಡಿ. ಇಲ್ಲಿಂದ ಹಾಕ್ಬಿಡಿ. ಸೊ ಸಾಸಿವೆ ಈಗ ರೆಡಿ ಆಗ್ಬಿಟ್ಟಿದೆ. ರೆಡಿ. ಓಕೆ, ಅದನ್ನ ನಾವು ತೆಗ್ದಿಡೋಣ. ಇನ್ನೊಂದು ನೀವು ಹೊಸ ರುಚಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಹೌದು ಸತ್ಯ. ನಾವು ಅದರಲ್ಲಿ ಕೇಸದಂಟಿನ ಆಲ್ರೆಡಿ ನಾನು ಮೊದಲೇ ಎರಡಕ್ಕೂ ಆಗುವ ಬೇಯಿಸಿಟ್ಕೊಂಡಿದ್ದೇನೆ. ಹೌದು. ಇವಾಗ ಕೊಬ್ಬರಿ ಒಂದು ಮಿಕ್ಸಿ ಹಾಕೋಬೇಕು. ಹಾಕ್ಸಿಟ್ಕೊಂಡು ಅದು ಇದಕ್ಕೆ ಅದರಲ್ಲಿ ಸಾಸ್ಮೆಗೆ ಮೊಸರು ನಾವು ಮಜ್ಜಿಗೆ ಅಂತ ಮಾಡ್ಕೊಂಡಿದ್ವಿ. ಇದಕ್ಕೆ ಮೊಸರೇ ಬೇಕು. ಓಕೆ, ಸರಿ. ಈಗ ಫಸ್ಟ್ ಮಿಕ್ಸಿ ಮಾಡ್ಕೊಡಿ ಕೊಬ್ಬರಿ. ಇದನ್ನ ಆಲ್ರೆಡಿ ಕೆಸುನ ಬೇಯಿಸ್ಕೊಂಡ್ಬಿಟ್ಟಿದೀವಲ್ವಾ ಒಂದೇ ಸತಿಗೆ? ಸರಿ. ಓಕೆ, ಕೊಬ್ಬರಿ ಒಂದೇ ಮಿಕ್ಸ್ ಮಾಡ್ಕೊಡಿ. ಓಕೆ, ಕೊಬ್ಬರಿ ಹಾಕೊಳ್ಳೋಣ ಅಲ್ಲ? ತಗೊಳ್ಳಿ, ಹಾಕ್ಬಿಡಿ ಕೊಬ್ಬರಿ. ಮತ್ತೇನ್ ಬೇಕಮ್ಮ? ಉಪ್ಪು. ಓಕೆ, ಇದಕ್ಕಿವಾಗ ಕೆಸುವುದಂಟಿನ ಚಟ್ನಿ. ಇದು ಸಾಸಿವೆ ಚಟ್ನಿ? ಚಟ್ನಿ ಅಲ್ಲ, ಇದು ಇದಕ್ಕೇನ್ ಹೇಳ್ತೀರಾ? ಗೊಜ್ಜು ಅಂತೀರಾ? ಓಕೆ. ಸೊ ಒಂದೇ ಸತಿ ಬೇಯಿಸ್ಕೊಂಡು ನಮ್ಗೆ ಐಟಮ್ ಜಾಸ್ತಿ ಬೇಕು ಅಂದಾಗ ವೆರೈಟಿ ಮಾಡ್ಕೊಂಡ್ಬಿಡ್ಬೋದು, ಸ್ವಲ್ಪ ವೇರಿಯೇಷನ್ ಅಲ್ಲಿ. ಹೆಣ್ಮಕ್ಳಿಗೆ ಅಂತ ಟೆಕ್ನಿಕ್ ಗೊತ್ತಿರ್ಬೇಕಲ್ವಾ? ಈರುಳ್ಳಿ ಹಾಕೋದಿಲ್ಲ, ಅದಕ್ಕೆ ಈರುಳ್ಳಿ ಬೇಕು. ಅದಕ್ಕೆ ಮೆಣಸಿನಕಾಯಿನ ಇದಕ್ಕೆ ರುಬ್ಬಿ ಹಾಕ್ತೇನೆ, ಅದಕ್ಕೆ ರುಬ್ಬಿ ಹಾಕೋದಿಲ್ಲ, ಒಗ್ಗರಣೆ ಹಾಕ್ತೇನೆ ಅಷ್ಟೇ. ಸ್ವಲ್ಪ ವೇರಿಯೇಷನ್. ಓಕೆ ಓಕೆ. ಇದು ಮಿಕ್ಸಿ ಮಾಡ್ಕೊಳ್ಳಿ. ಬರೀ ತೆಂಗಿನಕಾಯಿ ಉಪ್ಪು ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ನೀರ್ ಹಾಕೊಳ್ಬೇಕಾಗತ್ತಾ? ಸ್ವಲ್ಪ ಹಾಕಿ. ಸ್ವಲ್ಪ ಡ್ರೈ ಇದೆ. ಹಾಕ್ಲಿಲ್ಲ ಅಂದ್ರೆ ನಡೆಯುತ್ತೆ. ಬೇಕಾ? ಹಾಕಿ. ಓಕೆ ಓಕೆ. ಸಾಕು ಅನ್ಸುತ್ತಲ್ವಾ? ಒಂದು ಬೌಲ್ ಬೇಕು. ಓಕೆ, ಒಂದು ದೊಡ್ಡ ಬೌಲೆ ತಗೊಳ್ಳೋಣ ಅಲ್ಲ? ಓಕೆ. ಏನ್ ಹಾಕೊಂತೀರಾ? ಇದಕ್ಕೆ ಮೊಸರು ಪುಡಿ. ಓಕೆ, ಸ್ಪೂನ್ ತಗೊಳ್ಳಿ. ಇದಕ್ಕೆ ಸ್ವಲ್ಪ ಗಟ್ಟಿ ಮೊಸರು ಚೆನ್ನಾಗಿರುತ್ತಾ? ಇದು ಗಟ್ಟಿ ಮೊಸರು ಬೇಕು. ಓಕೆ, ಸೊ ಮೊಸರು ಹಾಕೊಂಡ್ರಿ. ಇದು ಬೇಸಿ ಇಟ್ಟಂತ ಇದು ಕೇಸುವಿನ ಪೀಸನ್ನ ನಾನು ಇದರಲ್ಲಿ ಬೆರೆಸ್ತೇನೆ. ಸರಿ ಸರಿ. ರುಬ್ಬಿದಂತ ಕೊಬ್ಬರಿ ಪುಡಿ. ಓಕೆ, ಬರೀ ಕೊಬ್ಬರಿ ನುಣ್ಣಗಾಗೋಕ್ಕೋಸ್ಕರ ಒಂದ್ಸತಿ ಹಾಕೊಂಡಿದ್ದೀರಾ. ಏನೋ ಒಂಥರ ಸ್ಪೆಷಲ್ ಆಗಿ. ಯೂಶಲಿ ನಾವೆಲ್ಲ ಮಾರ್ಕೆಟ್ಗೆ ಹೋದಾಗ ಕೆಸುದಂಟನ್ನು ತಗೊಳ್ಳೋದೇ ಇಲ್ಲ ಹೆಚ್ಚಿನವ್ರು. ಹಾಗೆ
ಅದು ಮಾಡೋದಕ್ಕೆ ಆಗುತ್ತೋ ಇಲ್ವೋ, ತುರ್ಸುತ್ತೋ ಇಲ್ವೋ, ತುಂಬ ಸಿಂಪಲ್ ಆಗಿ ಮಾಡಿಬಿಟ್ಟಿದ್ದೀರಾ ಇವತ್ತು. ಎರಡೆರಡು ಕೆಸುವುದಂಟು ಅಂದರೆ ಲಾಸ್ಟ್ ಆಪ್ಷನ್. ಏನು ಇಲ್ಲದಿದ್ರೆ ಹೆಚ್ಚಿನವ್ರು ನಾವು ಹೆಣ್ಮಕ್ಳಾಗೆ ತಗೊಳಕ್ ಹೋಗಲ್ಲ, ಬೇರೆ ಸೊಪ್ಪು ತಗೋತಾರೆ, ತರಕಾರಿ ತಗೋತಾರೆ. ಬಟ್ ಇವತ್ತು ನೀವೊಂದು ಏನದು ಬೇರೆ ರೀತಿಯಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಅದು ಜನರಿಗೆ ಗೊತ್ತಿರ್ಬೇಕು ಇದ್ರದ್ದು. ಹೌದು, ಅದನ್ನೇ ತಿಳಿಸ್ಕೊಡೋಣ ಅಂತ ಇದು ವಿಶೇಷವಾಗಿ ಇದನ್ನೇ ಮಾಡ್ತಾ ಇರೋದು. ಓಕೆ, ಒಳ್ಳೇದಮ್ಮ. ಗೊತ್ತಾದ್ರೆ ಮತ್ತೆ ಉಪಯೋಗಿಸ್ತಾರೆ ಜನ. ಒಂದ್ಸತಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ದೇಹದ ಅಂಗಾಂಗಗಳನ್ನು ಶುದ್ಧಿ ಮಾಡುತ್ತೆ ಇದು. ಮೇನ್ ಆಗಿ ಜ್ಞಾಪಕ ಶಕ್ತಿಯನ್ನ ಹೆಚ್ಚಾಗಿ ಮಾಡುತ್ತೆ. ಅದಕ್ಕೆ ಕೇಳ್ಬಿಟ್ರೆ ಜನ ಉಪಯೋಗಿಸ್ತಾರೆ. ಹೌದೌದು, ಒಳ್ಳೇದಮ್ಮ. ಇನ್ನೇನ್ ಬೇಕು? ಇದು ಎಲ್ಲ ಇದು ಆಯ್ತು. ಇನ್ನು ಒಗ್ಗರಣೆ ಒಂದು ಹಾಕಿದ್ರೆ ಇದಾಯ್ತು. ಓಕೆ, ಅದು ತುಂಬಾ ಸಿಂಪಲ್ ಆಗಿ ಸಿಂಪಲ್ ಆಗಿದೆ, ಮಾಡೋದು ಕೂಡ ಸಿಂಪಲ್, ತುಂಬಾ ಕಾಂಪ್ಲಿಕೇಟೆಡ್ ಏನೂ ಇಲ್ಲ. ಒಗ್ಗರಣೆಗೆ ಎಣ್ಣೆ ಬೇಕಾ? ಅದಕ್ಕೆ ಬೇಕಾಗುವಂತ ಸಾಮಾನು ಕೂಡ ಕಡಿಮೆ ಇದೆ. ಹೌದೌದು, ಹೆಚ್ಚಿನ ಒಂದು ಖರ್ಚು ಕೂಡ ಮನೆಯಲ್ಲೇ ಇರುವಂತದ್ದೇ, ಯಾವ್ದು ಒಂದು ಸ್ಪೆಷಲ್ ಆಗಿರೋದು. ಮನೆಯಲ್ಲೇ ಬೆಳ್ಕೋಬೇಕು ಇದನ್ನ, ಬೇರನ್ನ. ಹೆಚ್ಚು ಎಣ್ಣೆ ಕೂಡ ಉಪಯೋಗಿಸೋದಿಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ಲ ಎಣ್ಣೆ ಅಂತ. ತುಂಬಾ ಕಡಿಮೆ, ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಅಷ್ಟೇ. ಕೆಲವೊಂದ್ ದಿನ ಹಂಗ ತೇಲಾಡೋ ಹಾಗೆ ಎಣ್ಣೆ ಉಪಯೋಗಿಸ್ತಾರೆ, ಆ ತರ ಉಪಯೋಗಿಸಬಾರ್ದು. ಹೌದೌದು, ಒಳ್ಳೇದಲ್ಲ ಬಿಡಿ. ಎಣ್ಣೆಗೆ ಸಾಧ್ಯವಾದಷ್ಟು ಈಗೇನಂದ್ರೆ ಆರೋಗ್ಯದ ಕಡೆ ನಮ್ಮ ಗಮನ ಇರ್ಲೇಬೇಕು. ರುಚಿನೂ ಬೇಕು, ಬಟ್ ಆರೋಗ್ಯ ಬೇಕಲ್ವಾ. ಈಗೆಲ್ಲ ರೆಡಿಮೇಡು, ಆ ಪೌಷ್ಟಿಕತೆ ಸಹ ಇರಲ್ಲ ರೆಡಿಮೇಡ್ ಫುಡ್ ಅಲ್ಲಿ. ಇಂಥದ್ದು ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಕಡಿಮೆ ತಿಂದ್ರೆ ಎಲ್ಲದೂ ಒಳ್ಳೇದು. ಸೊ ಇದು ಸಾಸಿವೆಗೆ ಮತ್ತೆ ಇದಕ್ಕೆ ಎರಡೇ ಡಿಫ್ರೆನ್ಸ್ ಇರೋದು. ಒಂದು ಈರುಳ್ಳಿ, ಇದಕ್ಕೆ ಕಾಯಿ. ಇದರಲ್ಲಿ ಈರುಳ್ಳಿ ಕಾಯಿ ಹಾಕಿಲ್ಲ, ಮತ್ತೆಲ್ಲದೂ ಒಂದೇ ರೀತಿ ಅಲ್ವಾ? ಓಕೆ, ಏನ್ ಬೇಕಮ್ಮ? ಓಕೆ, ಯಾಕಂದ್ರೆ ಇದು ಈರುಳ್ಳಿ ಒಂದು ಹಾಕೊಂತೀರಾ? ಇದಕ್ಕೆ ಈರುಳ್ಳಿ, ಅದರಲ್ಲಿ ಹಸಿಮೆಣಸ ರುಬ್ತಾ ಇದ್ದೇನೆ. ಇದರಲ್ಲಿ ರುಬ್ಬಿಲ್ಲ, ಹಾಗೆ ಇಡದೆ ಹಾಕಿದ್ದೇನೆ. ಅದಕ್ಕೆ ಈರುಳ್ಳಿ ಹಾಕಿದ್ರೆ ಈರುಳ್ಳಿ ಹಾಕಿ. ಈರುಳ್ಳಿದು ಚೆನ್ನಾಗಿ ಪರಿಮಳ ಬರುತ್ತಲ್ವಾ? ಕೆಲವು ಟೈಮ್ ಕಡಿಮೆ ಸಮಯ ಇರುತ್ತೆ, ಆದ್ರೆ ಯಾರೋ ಒಂದು ಗೆಸ್ಟ್ ಬರ್ತಾರೆ ಮನೆಯಲ್ಲಿ ಅನ್ನುವಾಗ ನಮ್ಗೆ ವೆರೈಟಿ ಜಾಸ್ತಿ ಮಾಡಬೇಕು ಆಗುತ್ತೆ. ಅವಾಗ ನೀವು ನೋಡಿ ಎರಡ್ ತರ ಮಾಡಿದೀರಾ. ಓಕೆ ಓಕೆ, ಈರುಳ್ಳಿ ಸ್ವಲ್ಪ ಹುರಿಬೇಕಾಗತ್ತಾ? ಹೌದಾ? ಅದು ಹುರಿದ್ರೆ ಒಗ್ಗರಣೆ ರೆಡಿ ಅಷ್ಟೇ, ಮತ್ತೆ ಇದನ್ನ ಹಾಕುವಂತದ್ದು ಅಷ್ಟೇ. ಮಿಕ್ಸಿ ಮಾಡಿದ್ರೆ ರೆಡಿನೇ. ಓಕೆ. ಮತ್ತೆ ಅಮ್ಮ, ನೀವು ಮಾತಾಡ್ತಾ ಇದ್ವಿ ನಿಮ್ಮ ಊರಲ್ಲಿ ಕದಳಿ ವೇದಿಕೆಗೆಲ್ಲ ಹೋಗ್ತೀನಿ ಅಂತ. ಯಾವ ರೀತಿ ಒಂದು ಕಾರ್ಯಕ್ರಮನ ಮಾಡ್ತೀರಾ ಅಲ್ಲಿ? ಅಲ್ಲಿ ಕದಳಿ ವೇದಿಕೆ ಅಂತ ನಾವು ಶರಣೆಯರೆಲ್ಲ ಸೇರ್ಬಿಟ್ಟು ವಚನಗಳನ್ನ ಹೇಳ್ತೇವೆ. ಪ್ರತಿಯೊಬ್ರು ಒಂದೊಂದು ವಚನಗಳನ್ನ ಹೇಳ್ಬೇಕು. ಆಮೇಲೆ ನಮ್ಮ ಕುಮಾರೇಶ್ವರ ಮಠದಲ್ಲಿ ಪ್ರತಿ ತಿಂಗಳ ಮೊದಲನೇ ಸೋಮವಾರ ಶರಣ ಸಂಗಮ ಕಾರ್ಯಕ್ರಮ ಅಂತ ಮಾಡ್ತೇವೆ. ಶರಣ ಸಂಗಮ ಕಾರ್ಯಕ್ರಮ ಇಟ್ಕೊಳ್ತೇವೆ. ಆ ಕಾರ್ಯಕ್ರಮದಲ್ಲಿ ಒಬ್ಬೊಬ್ರು ಒಂದೊಂದು ವಚನ ಹೇಳಿ ಅದರ ಅರ್ಥವನ್ನ ಹೇಳ್ತೀವಿ. ಅಂದ್ರೆ ಈಗ ನಮ್ಮ ಈ ಸಂಸ್ಕೃತಿ ಸಂಸ್ಕಾರ ಅನ್ನೋದನ್ನ ನಶಿಸ್ತಾ ಐತಿಲ್ಲ, ಅದನ್ನ ನಾವು ಪುನರುಜ್ಜೀವನಗೊಳಿಸೋ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಮಠದಲ್ಲಿ ನಮ್ಮ ಅಜ್ಜಾರು ಹೊಂದ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲಾ ಶರಣರು ಬೇರೆ ಬೇರೆ ವಚನಗಳನ್ನ ಪ್ರತಿ ತಿಂಗಳು ಅಂದ್ರೆ ಎಷ್ಟು ವಚನಗಳಾಗುತ್ತೆ ಕಲಿಬಹುದು. ಒಬ್ರು ಕಲ್ತಿದ್ರೆ ಮತ್ತೊಬ್ರು ಕಲಿತಾರಲ್ಲ, ಅಲ್ಲಿ ಒಂದು 20 ಜನ ಮಹಿಳೆಯರು ಬಂದ್ರೆ 20 ವಚನಗಳಾಯ್ತು. ಒಬ್ಬರಿಂದ ಒಬ್ರಿಗೆ ಅರ್ಥ ಗೊತ್ತಿರಲ್ಲ, ಅರ್ಥವನ್ನ ನಾವು ತಿಳ್ಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ಅಲ್ಲಿ ತುಂಬಾ ಒಂದು ಒಳ್ಳೆಯ ಸಮಾಜಮುಖಿ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಅಲ್ವಾ? ಯಾಕಂದ್ರೆ ಎಲ್ಲಾ ವಚನಗಳಲ್ಲೂ ಒಂದೊಂದು ನಮ್ಗೆ ಜೀವನಕ್ಕೆ ಬೇಕಾದ ಸಂದೇಶ ಇದೆ ಅಲ್ವಾ? ನಮ್ಮ ನಡೆ ನುಡಿಯನ್ನ ತಿದ್ದುವುದು ಸರಳ ಇರುತ್ತೆ. ವಚನ ಅಂದ್ರೆ ಸರಳ, ಹಾಡು ಅಂದ್ರೆ ದೊಡ್ಡದಾಗುತ್ತೆ. ವಚನ ಅಂದ್ರೆ 4 ಒಂದು ಲೈನ್ ಅಲ್ಲಿ ಇರುತ್ತಲ್ಲ, ಬೇಗ ತಿಳ್ಕೋಬಹುದು, ಬೇಗ ಅರ್ಥ ಮಾಡ್ಬೋದು. ನೀವ್ ಹೇಳಿದಾಗೆ ಸರಳವಾಗಿ ಈಗ ಸಂಸ್ಕೃತದಲ್ಲಿ ಅಥವಾ ಇನ್ಯಾವುದೋ ಹಳೆಗನ್ನಡದಲ್ಲಿ ಇದ್ರೆ ನಮಗೆ ಅರ್ಥ ಆಗಲ್ಲ. ಬಟ್ ಇದು ಎಷ್ಟು ಬೇಕಾಗಿದೆ ನಮ್ಮ ಜೀವನದಲ್ಲಿ, ಪ್ರತಿದಿನ ಅದನ್ನ ಅಳವಡಿಸ್ಕೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಎಷ್ಟೋ ಒಂದು ಜೀವನಕ್ಕೆ ಒಂದು ಒಳ್ಳೆಯ ಗುರಿ ಸಿಗುತ್ತೆ ಅಂತ. ನಮ್ಮ ಸಮಾಜವನ್ನ ತಿದ್ಲಿಕ್ಕೆ ಒಂದು ವಚನಗಳು ತುಂಬಾ ಸಹಾಯ ಆಗಿದಾವೆ. ಹೌದೌದು. ಸೊ ಈಗ ಇದನ್ನ ಒಗ್ಗರಣೆ ರೆಡಿ ಆಗ್ಬಿಡ್ತಲ್ವಾ? ರೆಡಿ ಆಯ್ತು. ಓಕೆ ಓಕೆ. ಇದು ಸ್ವಲ್ಪ ತಣಿಬೇಕು, ತಣದ್ಮೇಲೆ ರುಚಿನ. ಓಕೆ, ಈಗ ಒಗ್ಗರಣೆ ರೆಡಿ ಆಗಿದೆ ಅಲ್ವಾ? ಸೊ ತಣ್ಣಗೂ ಕೂಡ ಆಗಿದೆ. ತಣ್ಣನೂ ಆಗಿದೆ. ಈಗ ಇದರಲ್ಲಿ ಬೆರೆಸ್ಬಿಡ್ತೇನೆ. ಸರಿ ಸರಿ. ತುಂಬಾ ಕಡಿಮೆ ಅವಧಿಯಲ್ಲಿ 1-2 ವೆರೈಟಿ ಕೆಸುವಿನ ಗೊಜ್ಜು ಮತ್ತೆ ಸಾಸಿವೆ ಮಾಡಿದೀರಾ? ಹೌದು. ಓಕೆ. ಈ ತರ ಗೊಜ್ಜು ತಂಬಳಿ ಎಲ್ಲ ತುಂಬಾ ಮಾಡ್ತೀರಾ ನೀವು? ಹೌದು, ಇದು ಹಸಿದಾಗಿ ತಿನ್ನೋದೇ ತುಂಬಾ ನನಗಿಷ್ಟ. ಹೌದಾ? ಹೆಚ್ಚಾಗಿ ಮಾಡ್ತೇನೆ. ಇನ್ ಯಾವ್ದ್ರಲ್ಲಿ ಮಾಡ್ತೀರಾ ಈ ತರ? ಅಂದ್ರೆ ಈಗ ಮಾವಿನಕಾಯಿ ತಂಬಳಿ ಅಂತ ಮಾಡ್ತೇನೆ. ಮಾವಿನಕಾಯಲ್ಲಿ ಮಾಡ್ಬೋದು, ಸೀಸನ್ ಅಲ್ಲಿ ಮಾವಿನಕಾಯಿ ಸಿಗುತ್ತಲ್ಲ, ಅದರಲ್ಲಿ ಮಾಡ್ತೇನೆ. ಹುಣಸೆ ಹಣ್ಣಿನಲ್ಲಿ, ಹುಣಸೆ ಹುಳಿಯಲ್ಲಿ ತಂಬಳಿ ಮಾಡ್ತೇನೆ. ತಂಬಳಿ
ಎಲ್ಲ ಹಸಿನೇ ಅದು ಮಾಡುವಂಥದ್ದು ಹಸಿಯಾಗಿ ಮಾಡೋದು, ಬೇಯಿಸೋದಿಲ್ಲ. ಹಸಿ ಆರೋಗ್ಯಕ್ಕೆ ಒಳ್ಳೇದು ಕೂಡ ಅಲ್ವಾ? ಇವಾಗಲೇ ಹೇಳಿದ್ರಿ ಅದು ಅನ್ನದ ಜೊತೆ ತಿನ್ನುವಂಥದ್ದು. ಇದು ಅನ್ನದ ಜೊತೆಗೆ ತಿನ್ನುವ. ಓಕೆ, ಈಗ ಏನು ಅನ್ನ ರೆಡಿ ಮಾಡ್ಕೊಂಡ್ ಬಂದಿದ್ದೀರಾ? ರೆಡಿ ಮಾಡ್ಕೊಂಡ್ ಬಂದಿದ್ದೇನೆ. ಓಕೆ, ಸರಿ. ಬೌಲ್ ಕೊಡಿ. ಸಾಕು ಅನ್ಸುತ್ತೆ. ಬೇರೆ ಚಪಾತಿಗೆಲ್ಲ ಚೆನ್ನಾಗಿರುತ್ತಾ ಇದು ಗೊಜ್ಜು? ಚಪಾತಿಗೆ, ರೊಟ್ಟಿ, ಅಕ್ಕಿ ರೊಟ್ಟಿ, ಓಕೆ, ರೊಟ್ಟಿ ಇದಕ್ಕೆಲ್ಲ ತಿನ್ಬೋದು. ಓಕೆ, ಈಗ ನೀವು ಅನ್ನ ತಂದಿದ್ದೀರಾ, ಬಟ್ ನೀವು ಮಾಡಿ ಇಟ್ಕೊಂಡ್ರೆ ಚಪಾತಿಗೆ, ರೊಟ್ಟಿಗೆ ಯಾವುದಕ್ಕೂ ನಾವು ಉಪಯೋಗಿಸಬಹುದು. ಓಕೆ, ಹೆಚ್ಚಾಗಿ ಅನ್ನದ ಜೊತೆಗೆ ತುಂಬಾ ತಿನ್ನುವಂಥದ್ದು. ಓಕೆ, ಸೊ ರುಚಿ ನೋಡಿ ಹೇಗೆ ಅಂತ ಹೇಳ್ಬಿಡ್ತೀನಿ. ರುಚಿ ನೋಡಿ. ಓಕೆ, ಸೊ ಕೆಸುವಿನ ದಂಟಿನ ಗೊಜ್ಜು ಮತ್ತೆ ಸಾಸಿವೆ ರೆಡಿ ಇದೆ ಅಲ್ವಾ? ಒಂಥರ ಬೇರೆ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಕೆಸುವಿನ ದಂಟಿನ ಬೇರೆ ಪದಾರ್ಥಗಳು ತಿಂದಿದ್ದೆ ನಾನು, ಪತ್ರೊಡೆ ಎಲ್ಲ ತಿಂದಿದ್ದೀನಿ. ಇದು ಯಾವತ್ತೂ ರುಚಿ ನೋಡಿಲ್ಲ. ತಿಂದು ನೋಡಿ ರುಚಿ ಹೇಳಿ. ಓಕೆ, ಇದು ತುಂಬಾ ರುಚಿಯಾಗಿದೆ ಅಮ್ಮ. ರುಚಿಯಾಗಿದೆ. ಅದ್ರೊಟ್ಟಿಗೆ ಆ ಮೊಸರು ಹಾಕಿದಿರಲ್ಲ, ಅದ್ರ ಫ್ಲೇವರು ಕೆಸುವಿನ ದಂಟು ಅಂತ ಅನ್ಸೋದೇ ಇಲ್ಲ ನಿಜ ಹೇಳ್ಬೇಕಂದ್ರೆ. ಮತ್ತೆ ನೀವು ಚೆನ್ನಾಗಿ ಬೇಯಿಸಿದ್ರಲ್ಲ, ಮೃದುತ್ವ ಇದೆ ಅದರಲ್ಲಿ, ಮೃದುವಾಗಿ ಸ್ಮೂತ್ ಆಗಿ ನುಂಗ್ಬಿಟ್ಟೆ ನೋಡಿ, ಅಗಿಯೋದೇ ಬೇಡ, ಯೋಚನೆನೇ ಮಾಡ್ಲಿಲ್ಲ, ಸರಳ ಆಗಿ ಹೋಗುತ್ತೆ. ಸ್ವಲ್ಪ ಘಾಟ್ ಇದೆ ಆ ಒಗ್ಗರಣೆ ಎಲ್ಲ ಹಾಕಿದ್ದೀರಾ, ಬಟ್ ಹಸಿಮೆಣಸಿದು, ಆದ್ರೆ ತುಂಬಾ ರುಚಿಯಾಗಿದೆ. ಈಗ ಸಾಸ್ಮೆ ಅಂತ ಹೇಳ್ತೀರಲ್ವಾ ಇದು? ಓಕೆ, ಇಲ್ಲ ಚೆನ್ನಾಗಿದೆ. ಇದನ್ನ ಹಾಕೊಂಡು ಚೆನ್ನಾಗಿ ಊಟ ಮಾಡ್ಬೋದು. ಸಾಂಬಾರು ಅದು ಇದು ಏನು ಬೇಡ, ಚಟ್ನಿ ಏನು ಬೇಡ, ಎರಡಿದ್ರೆ ಚೆನ್ನಾಗಿದೆ. ಇದು ನೋಡೋಣ ಸಾಸ್ಮೆ ಹೇಗಿದೆ ಅಂತ. ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ. ಸ್ಲೈಟ್ ಒಂದೇ ರೀತಿ ಮೊಸರು, ಮಜ್ಜಿಗೆ, ಇದರಲ್ಲಿ ಈರುಳ್ಳಿದೇನೋ ಒಂದು ಪರಿಮಳ ಬರ್ತಾ ಇದೆ. ಇದಿದೆಯಲ್ಲ ಕೆಸುವುದು ಮಾತ್ರ ನಾನು ಯೋಚನೆನೇ ಮಾಡಲಿಲ್ಲ. ಕೆಸುವ ದಂಟನ್ನು ಇಷ್ಟೊಂದು ಚೆನ್ನಾಗಿ ಬೇಯಿಸಿ ಇಷ್ಟು ಮೃದು ಆಗುತ್ತೆ ಅಂತ ಗೊತ್ತೇ ಇಲ್ಲ. ಅಷ್ಟೊಂದು ಚೆನ್ನಾಗಿದೆ, ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು. ತುಂಬಾ ರುಚಿಯಾಗಿದೆ ಅಮ್ಮ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ಹೊಸ ರುಚಿಯನ್ನು ನಮಗೆ ಪರಿಚಯ ಮಾಡಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಕೆಸುದಂಟಿನ ಗೊಜ್ಜನ್ನು ಮತ್ತು ಕೆಸುದಂಟಿನ ಸಾಸ್ಮೆಯನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಇದನ್ನು ಮನೇಲಿ ಮಾಡಿ ನೋಡಿ. ಅನ್ನಕ್ಕೆ, ರೊಟ್ಟಿಗೆ, ಹಾಗೆ ಚಪಾತಿಗೆ ಮಾಡಿಕೊಂಡು ನೀವು ಇದನ್ನು ಸವಿಬೋದು. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.